ಒಂದು ವಯಸ್ಸು ದಾಟಿದ ಮೇಲೆ ಗಂಡಂಗೆ ಹೆಣ್ಣಿನ ಆಸರೆ ಎಷ್ಟು ಮುಖ್ಯನೋ ಹಾಗೆ ಹೆಣ್ಣಿಗೂ ನೋವಾದಾಗ ಒರ್ಕೊಳ್ಳೋಕೆ ಗಂಡನ ತೋಳು ಬೇಕೇ ಬೇಕು. ಅತ್ತೆ, ನನ್ನ 2ನೇ ಸವಾಲಲ್ಲಿ ಗೆಲ್ಲೋ ಸಮಯನೂ ತುಂಬಾ ಹತ್ರದಲ್ಲೇ ಇದೆ. ಮಾವ, ನಿಮಗೆ ತುಂಬಾ ಕಾಲು ನೋವುತ್ತಿದೆ ಅಂತಂದ್ರಲ್ಲ? ಅದನ್ನೆಲ್ಲ ಯಾಕೆ ತಂದು ಇಲ್ಲಿಗಾಗ್ತೆ? ಅವ ಅದು ಇನ್ಮೇಲೆ ಇವರು ಇಲ್ಲೇ ಇರ್ತಾರೆ ಕಣವ. ಹಂಗಲ್ಲ ಕಣ್ಮಗ. ಅವ ಈ ವರ್ಷದಿಂದ ನಾನು ನಿನ್ನ ನೆರಳಾಗೆ ಇದ್ದು ನಿನ್ನ ಮನಸ್ಸು ಏನು ಅನ್ನೋದೇ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಇತ್ತೀಚೆಗೆ ಬಂದು ಐಸು ಮೇಡಮ್ ಅವ್ರು ಅರ್ಥ ಮಾಡ್ಕೊಂಡವ್ರೆ. ಇರೋ ಲೆಕ್ಕದಾಗೆ ಈ ಕ್ಯಾಮೇನ್ ಯಾವಾಗಲೂ ಮಾಡಬೇಕಿತ್ತು. ತಡ ಆಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡವ. ಇನ್ಮ್ಯಾಕೆ ನಿನ್ನ ಮನ್ಸಾಗ ಏನೂ ಇಟ್ಕೊಂಡು ಕೊರಗಬೇಡ. ಎಲ್ಲ ನೀನು ಆಸೆ ಪಟ್ಟಂಗೆ ಆಯ್ತದೆ. ನೀನು ಇನ್ಮ್ಯಾಕೆ ನಮ್ಮ ಅವನ ಜೊತೆ ಇದೇ ಕೊನೆನಾಗಿರಬೇಕು. ಏನಾದರೂ ಆಗಕ್ಕಿಲ್ಲ ಅದು ಇದು ಅಂತ ತಾಟ್ರಗಿತ್ತಿ ನಾಟಕ ಆಡಿ ಮತ್ತೆ ಮುನ್ಸ್ಕೊಂಡು ನಮ್ಮ ಅವನ ಕುಟೆ ಜಗಳ ಆಡಿ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಲ್ಲಿ ಮಲಿಕತ್ತೀನಿ ಇಲ್ಲಿ ಮಲಿಕತ್ತೀನಿ ಅಂದರೆ ಸಂದಾಗಿರಕ್ಕಿಲ್ಲ. ಗೊತ್ತಾಯ್ತೆ? ಮಾವ ಅಂತೂ ಅತ್ತೆ ರೂಮಿಗೆ ಶಿಫ್ಟ್ ಆಗ್ಬಿಟ್ರಿ. ಅದಕ್ಕೆ ಹೇಳೋದು, ಗಂಡ ಹೆಂಡತಿ ಜಗಳ ಮಾಡಿದ್ರೆ ಅದು 4 ಗೋಡೆ ಮಧ್ಯನೇ ಇರಬೇಕು, ಹೊರಗೆ ಹೋಗ್ಬಾರ್ದು ಅಂತ. ನೀವು ಅತ್ತೆ ಮುನಿಸ್ಕೊಂಡು ಪೂರ್ವ ಪಶ್ಚಿಮ ಅಂತ ಒಂದೊಂದು ದಿಕ್ಕಿನಲ್ಲಿದ್ರೆ ಚೆನ್ನಾಗಿರುತ್ತಾ ಹೇಳಿ? ನೋಡ್ದೋರು ನಿಮ್ಮಿಬ್ರ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಅದಕ್ಕೆ ಆ ಸೂಕ್ಷ್ಮನ ಅರ್ಥ ಮಾಡ್ಕೊಂಡು ನೀವಿಬ್ರು ಜೋಡಿ ಹಕ್ಕಿಗಳ ತರ ಒಂದೇ ರೂಮಲ್ಲಿ ಇರಬೇಕು ಅಂತ ನಿಮ್ಮ ಮಗ ನಿಮ್ಮನ್ನ ಇಲ್ಲಿ ತಂದು ಸೇರಿಸಿದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಅತ್ತೆ ಜೊತೆ ಜಗಳ ಆಡದೆ ಹೊಂದ್ಕೊಂಡು ಹೋಗ್ಬೇಕು. ಅವನು ನನ್ನ ಮಗ ಕಣವ.